ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವ್ಲಾಗ್ ಆಗಿರ್ತೈತಿ. ನಾನಿವತ್ತು ಒಂದು ಸೊಪ್ಪಿನ ಪಲ್ಯ ಮಾಡತ್ತೀನಿ. ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ನು. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಚಿಕ್ಕರ್ವಿ ಸೊಪ್ಪಿನ ಪಲ್ಯನ ಮಾಡಕತ್ತೀನಿ. ಈ ರೆಸಿಪಿ ತುಂಬ ಈಸಿ ಮತ್ತು ಕ್ವಿಕ್ ಆಗಿನೂ ಮಾಡಬಹುದು. ಮೊದಲಿಗೆ ಚಿಕ್ಕರ್ವಿ ಸೊಪ್ಪನ್ನು ಸೋಸಿ 2 ಸಾರಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನೀರಲ್ಲಿ ವಾಶ್ ಮಾಡಿಕೊಂಡು ಇಟ್ಕೊಂಡೀನಿ. ಅದಕ್ಕೆ ಒಗ್ಗರಣೆಗೆ 2 ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೀನಿ. ಒಂದು 5ರಿಂದ 6 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡೇನಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಗೋರಿ. ಹಸಿಮೆಣಸಿನ್ಕಾಯಿ ಪೇಸ್ಟು, ಸಾಲ್ಟು ಮತ್ತು ಅರಿಶಿನ ಪೌಡ್ರು ಇದೆಲ್ಲ ಇವಾಗ ಒಗ್ಗರಣೆ ಮಾಡ್ಕೋಬೇಕು ನಾವು. ಸೊಪ್ಪಿನ ಪಲ್ಯ ಅಂದರೆ ಸ್ವಲ್ಪ ಖಾರ ಇದ್ರೆ ಚಲೋ ಟೇಸ್ಟ್ ಇರ್ತೈತಿ. ಈಗ ದೊಡ್ಡ ಬಾಣಲೆ ತೊಗೊಂಡೇನಿ ನಾನು ಇಲ್ಲಿ. ಅದಕ್ಕೆ ಆಯಿಲ್ ಹಾಕ್ಕೊಂಡು ನೆಕ್ಸ್ಟ್ ಒಗ್ಗರಣೆಗೆ ಅಂತ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಕಟ್ ಮಾಡಿರೋಂಥ ಆನಿಯನ್ ಹಾಕಿ ಫ್ರೈ ಮಾಡತ್ತೀನಿ ನೋಡ್ರಿ ಇಲ್ಲಿ. ಇವಾಗ ಆನಿಯನ್ಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊರಿ. ಅದೆಲ್ಲ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಬಿಟ್ಟು ಆನಿಯನ್ ಎಲ್ಲ ಕಲರ್ ಚೇಂಜ್ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಸೊಪ್ಪನ್ನು, ಅದಷ್ಟನ್ನು ಎಲ್ಲ ಇದು ಒಂದೇ ಬಾಣಲೆಗೆ ಹಾಕಬೇಕು. ಹಾಕಿ ಸೊಪ್ಪಿನ ನಾರು ಇರುತ್ತಲ್ಲ ಅದನ್ನು ಯಾವತ್ತೂ ಯೂಸ್ ಮಾಡದೇ ಇರಬಾರ್ದು. ಅದನ್ನು ಕಟ್ ಮಾಡಿಕೊಂಡು ಯೂಸ್ ಮಾಡಬೇಕು. ನಾನಿಲ್ಲಿ ಒಂದು ದೊಡ್ಡ ಕಟ್ಟನ್ನು ಕ್ಲೀನ್ ಮಾಡಿ ನಾರೆಲ್ಲ ತಗೊಂಡು ಯೂಸ್ ಮಾಡತ್ತೀನಿ. ಬಟ್ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದ್ರೆ ನಾರೆಲ್ಲ ತೆಗೆದು ಬರೀ ಸೊಪ್ಪನ್ನಷ್ಟೇ ಯೂಸ್ ಮಾಡ್ತಾರೆ. ಬಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಕೋಬೇಕು. ಎಲ್ಲ ಸೊಪ್ಪನ್ನು ಆನಿಯನ್ ಜೊತೆ ಮಿಕ್ಸ್ ಆಗೋ ಥರ ತಾಳಿಸ್ಕೋಬೇಕು. ಇವಾಗ ಸೊಪ್ಪಲ್ಲಿರೋ ನೀರೆಲ್ಲ ಬಿಟ್ಟಿರುತ್ತೆ. ಆವಾಗ ಸ್ವಲ್ಪ ಅರಿಶಿನ ಪುಡಿ, ಹಸಿಮೆಣಸಿನ್ಕಾಯಿ ಪೇಸ್ಟು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಬೇಕು. ಇವಾಗ ಸ್ವಲ್ಪ ಇಲ್ಲಿ ನಾನು ನೀರು ಹಾಕ್ಕೊಳತ್ತೀನಿ. ಸೊಪ್ಪಿನ ಪಲ್ಯಕ್ಕೆ ಜಾಸ್ತಿ ನೀರು ಯೂಸ್ ಮಾಡಬಾರ್ದು. ಯಾಕಂದರೆ ಸೊಪ್ಪಿನಲ್ಲೇ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಹೈಲಿ ನ್ಯೂಟ್ರಿಷಿಯಸ್ ಇರುವಂಥ ಸೊಪ್ಪು ಹರಿವೆ ಸೊಪ್ಪು. ಹರಿವೆ ಸೊಪ್ಪು 2 ಕಲರಲ್ಲಿರುತ್ತೆ. ಒಂದು ಗ್ರೀನ್ ಕಲರ್ ಇರ್ತೈತಿ. ಇದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಇದಕ್ಕೆ ನಾವು ಚಿಕ್ಕ ಹರಿವೆ ಸೊಪ್ಪು ಅಂತ ಕರಿತೀವಿ. ಇನ್ನೊಂದು ರೆಡ್ ಕಲರಲ್ಲಿರುತ್ತೆ. ಅದು ಸ್ವಲ್ಪ ಲೀವ್ಸ್ ಎಲ್ಲ ದೊಡ್ಡದಾಗಿರುತ್ತೆ. ಈ ಸೊಪ್ಪಲ್ಲಿ ಜಾಸ್ತಿ ಕ್ಯಾಲ್ಶಿಯಮ್, ವಿಟಮಿನ್ಸ್ ಇರ್ತೈತಿ. ಅದಕ್ಕೆ ವೀಕ್ಲಿ ಒನ್ಸ್ ಆದರೂ ಸೊಪ್ಪಿನ ಪಲ್ಯ ಯೂಸ್ ಮಾಡಿರಿ. ಯಾವುದೇ ಸೊಪ್ಪಿನ ಪಲ್ಯನೂ ನಾವು ಬೇಯಿಸುವಾಗ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. 5 to 10 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಸಾಕಾಗ್ತೈತಿ. ಇವಾಗ ಸೊಪ್ಪಿನ ಕಲರು ಚೇಂಜ್ ಆಗಿರ್ತೈತಿ. ಇವಾಗ ನಮ್ಮ ಪಲ್ಯನೂ ರೆಡಿ ಆಗಿರ್ತೈತಿ ನೋಡ್ರಿ. ಹೆಂಗೆ ಕಲರ್ ಚೇಂಜ್ ಆಗೈತೆ ನೋಡ್ರಿ. ಇವಾಗ ಫುಲ್ ಎಲ್ಲ ಅದು ಫಸ್ಟ್ ಗ್ರೀನ್ ಕಲರ್ ಇರ್ತೈತಿ. ಇವಾಗ ಸ್ವಲ್ಪ ಯೆಲ್ಲೋ ಕಲರ್ ಆಗಿ ಚೇಂಜ್ ಆಗಿರ್ತೈತಿ. ಇವಾಗ ಪಲ್ಯನೂ ರೆಡಿ ಆಗಿರ್ತೈತಿ. ಸೊ ನಾನು ಇದನ್ನು ಮುಚ್ಚಿ ಮತ್ತೆ ಕ್ಲೋಸ್ ಮಾಡಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಸೂಟ್ ಆಗುವಂಗೆ ಕಾಂಬಿನೇಷನ್ ಅಂತ ರೊಟ್ಟಿ ಮಾಡ್ಕೊಳತ್ತೀನಿ. ಜೋಳದ ರೊಟ್ಟಿ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳ್ರಿ. ಅದಕ್ಕೆ ಡಿಫ್ರೆಂಟ್ ಪಲ್ಯಗಳಿದ್ರಂತೂ 3 ಹೊತ್ತು ರೊಟ್ಟಿ ಕೊಟ್ರು ಯಾರಾದರೂ ತಿಂತಾರೋ. ನಮ್ಮ ಉತ್ತರ ಕರ್ನಾಟಕದವ್ರಿಗಂತೂ ಕೇಳಕ್ಕೆ ಹೋಗಬೇಡ್ರಿ. ನಾಷ್ಟಾಕ್ಕೂ ರೊಟ್ಟಿ ಕೊಟ್ರು ಸುಮ್ಮನೆ ತಿಂದು ಹೇಳ್ತಾರೆ. ನಾನಿವಾಗ ಇಲ್ಲಿ ಜೋಳದ ರೊಟ್ಟಿಗೆ ಹಿಟ್ಟಿಗೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಈ ಥರ ನಾದ್ತಾ ಇದ್ದೀನಿ. ಹಿಂಗೆ ಚರ ಕೈಯಿಂದ ನಾದಬೇಕು ನೋಡ್ರಿ. ಇದನ್ನ ಬಿಸಿ ನೀರನ್ನು ಹಾಕ್ಕೊಂಡು ಹಿಂಗೆ ಚರ ನಾದ್ಕೊಂಡು ಸ್ವಲ್ಪ ಹಿಟ್ಟು ತೊಗೊಂಡು ಉಳ್ಳಿ ಮಾಡ್ಕೋಬೇಕು. ನಮ್ಗೆ ಎಷ್ಟು ರೊಟ್ಟಿ ಬೇಕಲ್ಲ, ನಾನು ಇಲ್ಲೇ ಫಸ್ಟಿಗೆನ ಉಳ್ಳಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಹಿಟ್ಟು ಎಷ್ಟು ಚಲೋ ಇರ್ತೈತಲ್ಲ ಅಷ್ಟು ರೊಟ್ಟಿ ಚಲೋ ಬರ್ತಾವೆ ನೋಡ್ರಿ. ಹಿಟ್ಟು ಜಿಗಟ್ಟಿದ್ರೆ ಅದು ರೊಟ್ಟಿ ಚಲೋ ಬರ್ತಾವ ಅಂತ ಹೇಳ್ತಾರೆ. ಹಿಂಗೆ ರೊಟ್ಟಿ ಹಿಟ್ಟನ್ನ ರೌಂಡಾಗಿ ಮಾಡಿಕೊಂಡು ಸ್ವಲ್ಪ ಕಲ್ಲಿನ ಮೇಲೆ ಹಿಟ್ಟು ಹಾಕೋಬೇಕು. ಸ್ವಲ್ಪ ಹಿಟ್ಟು ಹಾಕೊಂತ ಕೈಗೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ರೌಂಡ್ಗೆ ಮಾಡ್ಕೋಬೇಕು. ಇವಾಗ ನಾವು ಹೆಂಗೆ ತಡ್ತೀವಿ ಹಂಗೆ ರೌಂಡಾಗಿ ಬರ್ತಾವೆ. ಇಲ್ಲಿ ಬಳೆ ಎಲ್ಲ ಅಡ್ಡ ಬರ್ತಾವೆ. ಮುಂಚೆ ಎಲ್ಲ ನಮ್ಮ ಅಮ್ಮಂದಿರೆಲ್ಲ ರೊಟ್ಟಿ ಮಾಡಬೇಕಾದ್ರೆ ನೋಡ್ತಾ ಇದ್ವಿ. ಕೈಗೆ ಒಂದು ಬಟ್ಟೆ ಕಟ್ಕೊಂಡು ರೊಟ್ಟಿ ಬಡಿತಾ ಇದ್ರು. ರೊಟ್ಟಿನ ಹಿಂಗೆ ಬಡ್ದು ಮಾಡ್ಬೋದು, ಇಲ್ಲಾಂದ್ರೆ ಲಟ್ಟಿಸ್ನು ಮಾಡ್ಬೋದು. ಚಪಾತಿ ಲಟ್ಟಣಿಗೆಯಿಂದ ಲಟ್ಟಿಸ್ನು ಮಾಡ್ಬೋದು. ಹಿಂಗೆ ನಾನಿಲ್ಲಿ ಬಡ್ದು ಮಾಡಾಕತ್ತೀನಿ. ನನಗೆ ರೂಢ ಐತಿ ಇವಾಗ. ಈಗ ಕಾದ ಹಂಚಿನ ಮೇಲೆ ನಾನಿವಾಗ ರೊಟ್ಟಿ ಹಾಕ್ಕೊಂಡು ಇಲ್ಲಿ ನೀರು ಹಚ್ಚಬೇಕು. ಒಂದು ಸೈಡ್ ಅಷ್ಟೇ ನೀರು ಹಚ್ಚಿ ಕೈಯಿಂದನೂ ಹಚ್ಬೋದು ಅಥವಾ ಬಟ್ಟೆಯಿಂದನೂ ಹಚ್ಕೋಬೋದು. ನನಗೆ ಕೈಯಿಂದನೇ ರೂಢಿ ಐತಿ. ನಾನಿಲ್ಲೇ ಕೈಯಿಂದನೇ ನೀರು ಹಚ್ಚಿ ಬೇಯಿಸ್ಕೊಳತ್ತೀನಿ. ಒಂದು ಸೈಡ್ ತಿರುವಿ ಹಾಕಿ ಇವಾಗ ರೊಟ್ಟಿ ಹೆಂಗೆ ಬೆಂದೈತೆ ನೋಡ್ರಿ. 2 ಕಡೆ ಬೆಂದ ಮೇಲೆ ಒಂದು ಚೆನ್ನಾಗಿರೋ ಕಾಟನ್ ಬಟ್ಟೆ ತಗೊಂಡು ಪ್ರೆಸ್ ಮಾಡ್ತಾ ಹೋಗಬೇಕು. ಅದು ಹೋಲಿರುವಲ್ಲಿ ಉಬ್ಬಿ ಬರ್ತೈತಿ. ಅದು ಉಬ್ಬಿದ್ರನ ರೊಟ್ಟಿ ಒಂದು ರುಚಿ ಅನ್ನೋದು ಬರ್ತೈತಿ. ಜೋಳದ ರೊಟ್ಟಿ ಈ ಥರ ಪುರಿ ಉಬ್ಬಿದ್ರನ ಒಂಥರ ರುಚಿ. ವೆಯ್ಟ್ ಲಾಸ್ ಯಾರಾದರೂ ಮಾಡಬೇಕಂತ ಅಂದ್ಕೊಂಡಿದ್ರೆ ಇದು ಒಂದು ಒಳ್ಳೆ ಕಾರ್ವ್ ಅಂತಲೇ ಹೇಳ್ಬೋದು. ಡೈಲಿ ಅವ್ರು ಇದನ್ನ ಜೋಳದ ರೊಟ್ಟಿ ಕನ್ಸ್ಯೂಮ್ ಮಾಡಬಹುದು. ಇದು ಒಂದು ಒಳ್ಳೆ ಕಾರ್ವ್ ಅಂತಲೇ ಹೇಳ್ಬೋದು.
ಹಂಗೆ ನಿಮ್ಮ ಕಡೆ ಹರಿವೆ ಸೊಪ್ಪಿನ ಪಲ್ಯಕ್ಕೆ ಏನಂತ ಕರಿತೀರಿ ಕಮೆಂಟ್ ಮಾಡಿರಿ. ನಮ್ಮ ಕಡೆ ಅಂತೂ ಚಿಕ್ಕ ಹರಿವೆ ಸೊಪ್ಪಿನ ಪಲ್ಯ ಅಂತ ನಾವು ಕರಿತೀವಿ. ಉತ್ತರ ಕರ್ನಾಟಕದವರಿಗೆ ಪಲ್ಯಗಳು ಡಿಫ್ರೆಂಟ್ ಆಗಿರ್ತಾವೆ, ಬಟ್ ರೊಟ್ಟಿ ಮಾತ್ರ ಸೇಮ್ ಇರ್ತೈತಿ. ನಮ್ದು ಡೈಲಿ ಪ್ಲೇಟ್ ಮಾತ್ರ ಇದೇ ಥರ ಇರ್ತೈತಿ, ಕುಕ್ಕುಂಬರು, ಆನಿಯನ್ನು. ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.